यास्त्रे रेणुकाचार्यः शिवाचार्य शिखामणिः यो वीरशैव सिद्धान्तं स्थापयामास भूतले ಜಗದಾದಿ ಜಗದ್ಗುರು ಆದಿ ರೇಣುಕಾ ಪಂಚ ಆಚಾರ್ಯರನ್ನ ವಿದ್ಯಾ ಗುರುಗಳನ್ನ ತಾಯಿ ಚಾಮುಂಡೇಶ್ವರಿನ ತಂದೆ ತಾಯಿಯನ್ನ ಪ್ರಾರ್ಥನೆ ಮಾಡ್ತಾ ವೀಕ್ಷಕರಿಗೆಲ್ಲರಿಗೂ ಕೂಡ ಆ ತಾಯಿ ಚಾಮುಂಡೇಶ್ವರಿ ಆಯುಷ ಆರೋಗ್ಯ ಸಿರಿ ಸಂಪತ್ತನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ 2ನೇ ತಾರೀಕು ಜುಲೈ 2025 ಈ ದಿನದ ದಿನ ಭವಿಷ್ಯವನ್ನ ತಿಳಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ ವಾಹಿನಿಯನ್ನು ಫಾಲೋ ಮಾಡಿ, ಮಾಹಿತಿಗಳು ಇಷ್ಟ ಆದರೆ ಇನ್ನೊಬ್ಬರಿಗೆ ಶೇರ್ ಮಾಡ್ತಾ ಬನ್ನಿ. ಪ್ರಾರಂಭ ಮಾಡೋಣ. ಮೊದಲಿಗೆ ಮೇಷರಾಶಿಯವರು ಈ ದಿನ ಉತ್ಸಾಹದಿಂದ ಉಲ್ಲಾಸದಿಂದ ಇರ್ತಾರೆ. ಮನೆಯಲ್ಲಿ ಹೊಸ ವ್ಯಾಪಾರ ವ್ಯವಹಾರಗಳು ನಡೀತಾ ಇರ್ತವೆ. ಹಣಕಾಸಿನ ಸ್ಥಿತಿ ಸುಧಾರಣೆ ಬರ್ತದೆ, ಒಂದು ಮಟ್ಟಕ್ಕೆ ಬರ್ತದೆ. ಇವರ ಶುಭ ವರ್ಣ ಬಂದ್ಬಿಟ್ಟು ಕೆಂಪು ಬಣ್ಣ ಆಗಿರುತ್ತೆ. ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಶುಭ ಫಲಗಳನ್ನ ಹೆಚ್ಚಿಗೆ ಕಾಣಬಹುದು. ವೃಷಭ ರಾಶಿ, ಮುಂದಿನ ರಾಶಿ ವೃಷಭ ರಾಶಿಯವರು ಅಧಿಕ ಒತ್ತಡದಲ್ಲಿರ್ತಾರೆ. ಚಂಚಲ ಮನಸ್ಥಿತಿ ಇವರಾಗಿರುತ್ತೆ. ಏನು ಮಾಡ್ಲಿ ಏನು ಬಿಡ್ಲಿ ಎನ್ನುವ ಮನಸ್ಥಿತಿ ಇವ್ರದ್ದು. ಸಂಪೂರ್ಣ ದಿನ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ ವೃಷಭ ರಾಶಿಯವರು. ಎಚ್ಚರವಾಗಿರಿ. ತಾಯಿ ಚಾಮುಂಡೇಶ್ವರಿ ಅಥವಾ ಅಮ್ಮನವರ ದರ್ಶನವನ್ನು ಮಾಡ್ರಿ. ನಿಮಗೆ ದಾರಿ ಸೂಕ್ತವಾಗಿರ್ತಕ್ಕಂಥ ದಾರಿ ನಿಮ್ಮದು ಸಿಗುತ್ತೆ. ತಲೆನೋವು ಸ್ವಲ್ಪ ಕಡಿಮೆ ಆಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ ಸಾಕಷ್ಟು ಉಲ್ಲಾಸಭರಿತವಾಗಿರ್ತಕ್ಕಂಥ ದಿನ ಪ್ರಾರಂಭ ಆಗುತ್ತೆ. ಹೊಸ ತಂತ್ರಗಾರಿಕೆ ರೂಪುಗೊಳ್ಳುತ್ತದೆ. ಹೊಸ ಯೋಜನೆಗಳು ಮಾಡ್ತೀರಾ. ಸ್ನೇಹಿತರಿಂದ ಸಹಕಾರ ಸಿಗುತ್ತೆ. ಒಟ್ಟಾರೆ ಈ ದಿನ ಮಿಥುನ ರಾಶಿಯವರಿಗೆ ಶುಭ ದಿನವಾಗಿರುತ್ತೆ. ಎಚ್ಚರವಾಗಿ ನಡೀತಾ ಬನ್ನಿ, ಖಂಡಿತವಾಗಲೂ ಶುಭ ದಿನ ನಿಮ್ಮದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿಯವರಿಗೆ ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆತೀರಿ ಸಂಪೂರ್ಣವಾಗಿ. ಇವತ್ತು ಆರ್ಥಿಕ ಪರಿಸ್ಥಿತಿ ನಿಧಾನವಾಗಿ ಸಾಗ್ತಾ ಇರ್ತದೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಸ್ವಲ್ಪ ಆರೋಗ್ಯ ಕೆಡ್ತಾ ಹೋಗುತ್ತೆ ಈ ದಿನ ಸಂಜೆ ಹೊತ್ತಿಗೆ. ಹಾಗಾಗಿ ಚಂದ್ರಾಯ ನಮಃ ಅಥವಾ ನವಗ್ರಹಗಳಲ್ಲಿ ಚಂದ್ರನಿಗೆ ವಿಶೇಷವಾಗಿ ಆರಾಧನೆ ಮಾಡ್ತಾ ಬನ್ನಿ. ಖಂಡಿತವಾಗಲೂ ನಿಮಗೆ ಇವತ್ತು ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತಿಲ್ಲ. ಮುಂದಿನ ರಾಶಿ ಸಿಂಹರಾಶಿಯವರು ಈ ದಿನ ವ್ಯಾಪಾರದಲ್ಲಿ ಅಧಿಕ ಲಾಭವನ್ನು ಗಳಿಸ್ತಾರೆ. ಹೊಸ ಸಂಪರ್ಕಗಳು ಸಿಗ್ತದೆ. ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ. ದಾಂಪತ್ಯದಲ್ಲಿ ಪ್ರೀತಿಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಕಾಣ್ತಾರೆ. ಕುಟುಂಬದಲ್ಲಿ ಶುಭ ವಾರ್ತೆಗಳು ಇವರು ಕೇಳ್ತಾರೆ. ಮಧ್ಯಾಹ್ನದ ಹೊತ್ತಿಗೆ ಎಲ್ಲ ಚೆನ್ನಾಗಿ ನಡೀತಾನೆ ಇರ್ತದೆ. ಯಾವುದೇ ಕಾರಣಕ್ಕೂ ಇವರಿಗೆ ಈ ದಿನ ಕೆಟ್ಟ ಪರಿಣಾಮಗಳು ಬೀರುವುದಿಲ್ಲ. ಮುಂದಿನ ರಾಶಿ ಕನ್ಯಾ ರಾಶಿಯವರು ಸಂಪೂರ್ಣವಾಗಿ ಇವತ್ತು ಪ್ರಾರಂಭದಲ್ಲೇ ಚಿಂತೆಯನ್ನು ಮಾಡಬೇಕಾಗುತ್ತೆ. ಕೆಲಸದಲ್ಲಿ ವಿಳಂಬಗಳು ನಡೀತದೆ. ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಹಾಗಾಗಿ ಇವತ್ತು ನೀವು ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಯನ್ನ ದರ್ಶನ ಮಾಡಿ, ಇಲ್ಲ ಆದರೆ ನಿಮ್ಮ ಸಮೀಪದಲ್ಲಿರ್ತಕ್ಕಂಥ ಗುರುಗಳ ದರ್ಶನ ಮಾಡಿ ಪಾದಕ್ಕೆ ನಮಸ್ಕಾರವನ್ನು ಮಾಡುವ ಪರಿಹಾರವನ್ನ ಮಾಡಿಕೊಳ್ಳಿ. ಮುಂದಿನ ರಾಶಿ ತುಲಾರಾಶಿಯವರು ವಿಶೇಷವಾಗಿ ಸ್ನೇಹಿತರಿಂದ ಹೊಸ ಸಹಕಾರಗಳನ್ನು ಪಡಿತಾರೆ. ನಿರ್ಧಾರಗಳನ್ನು ಸ್ಪಷ್ಟವಾಗಿ ತಗೊಳ್ತಾರೆ. ಕುಟುಂಬದಲ್ಲಿ ಸಾಮರಸ್ಯ ಚೆನ್ನಾಗಿರುತ್ತೆ. ಇವತ್ತು ಒಟ್ಟಾರೆ ಶುಭ ಸಂಕೇತಗಳು ಇವರು ನಡೀತಾ ಹೋಗುತ್ತೆ ಈ ದಿನ ತುಲಾರಾಶಿಯವರದು. ತಾಯಿ ದುರ್ಗಾದೇವಿಯನ್ನ ಒಂದು ದರ್ಶನ ಮಾಡಿ 2 ತುಪ್ಪದ ದೀಪ ಹಚ್ಚಿದರೆ ಸಾಕು, ಇನ್ನೂ ಶುಭ ಫಲಗಳನ್ನು ಕಾಣ್ತೀವಿ. ಮುಂದಿನ ರಾಶಿ ವೃಶ್ಚಿಕ ರಾಶಿಯವರು ಮಿತಿಯಾಗಿ ವ್ಯಾಪಾರದಲ್ಲಿ ಸ್ವಲ್ಪ ತೊಡಗುವುದರಿಂದ ವ್ಯಾಪಾರದಲ್ಲಿ ನಷ್ಟ ಅನುಭವಿಸುವ ಸಾಧ್ಯತೆ ಬರುತ್ತೆ. ಜಗಳಗಳಾಗ್ಬೋದು, ಕಲಹಗಳಾಗ್ಬೋದು. ಎಚ್ಚರವಾಗಿರಿ. ಯಾರ ಹತ್ರ ತುಂಬ ಮಾತಾಡಕ್ಕೆ ಹೋಗ್ಬೇಡಿ. ಇವತ್ತು ಅಮ್ಮನವರ ದರ್ಶನ ಮಾಡಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಆ ದಿನ ಪ್ರಾರಂಭ ಮಾಡಿ. ಖಂಡಿತವಾಗಲೂ ಕಲಹ ಸ್ವಲ್ಪ ದೂರ ಆಗುತ್ತೆ. ಕಲಹ ಉಂಟಾಗೋದಿಲ್ಲ. ಮುಂದಿನ ರಾಶಿ ಧನುಸ್ಸು ರಾಶಿಯವರು ಅನುಕೂಲಕರವಾಗಿರ್ತಕ್ಕಂಥ ಯಾತ್ರೆಗಳು ಮಾಡಬೇಕು ಅಂತ ಯೋಜನೆಯನ್ನು ಹಾಕ್ತಾರೆ. ವಿದ್ಯಾರ್ಥಿಗಳಿಗೆ ಇದು ಉತ್ತಮ ದಿನ. ಗುರುಬಲ ಚೆನ್ನಾಗಿರುತ್ತೆ. ಉತ್ತಮರ ಮಾರ್ಗದರ್ಶನ ನಿಮ್ಮದಾಗುತ್ತೆ. ಬೆಳಗ್ಗೆ 10 ಗಂಟೆಯಿಂದಲೇ ಶುಭ ಸುದ್ದಿಗಳನ್ನು ಕೇಳ್ತೀರಾ ಧನುಸ್ಸು ರಾಶಿಯವರು. ಮುಂದಿನ ರಾಶಿ ಮಕರ ರಾಶಿಯವರು ಉದ್ಯೋಗದಲ್ಲಿ ಉನ್ನತಿ ಸಿಗುತ್ತೆ. ನಾಯಕತ್ವದ ಗುಣ ಬರುತ್ತೆ. ಸ್ವತಂತ್ರವಾಗಿ ನೀವು ಹೊಸ ಯೋಜನೆಗಳನ್ನು ಹಾಕ್ತೀರಾ. ವಿಶೇಷ ಅವಕಾಶಗಳು ನಿಮಗೆ ದೊರಕುತ್ತವೆ. ಇದರ ಸಂಪೂರ್ಣ ಫಲ ಪಡಿಬೇಕಾದ್ರೆ ಶನೈಶ್ಚರಾಯ ನಮಃ ಅಂತ 108 ಬಾರಿ ಪಾರಾಯಣ ಮಾಡಿ. ಖಂಡಿತವಾಗಲೂ ಇದರ ಶುಭ ಫಲ ಹೆಚ್ಚಿಗೆ ಕಾಣುತ್ತೆ.
ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ವಿಶೇಷ ದಿನ ಚಂಚಲತೆಯಿಂದ ಕೂಡಿರುತ್ತದೆ. ಭಾವನೆಗಳ ಮೇಲೆ ನೋವುಂಟಾಗುತ್ತೆ ಮತ್ತು ಸಂಬಂಧಗಳಲ್ಲಿ ಸರಳತೆಯಿಂದ ವರ್ತನೆ ಮಾಡಿ ಖಂಡಿತವಾಗಲೂ ಆ ಸಂಬಂಧ ಗಟ್ಟಿಯಾಗುತ್ತೆ. ಈ ದಿನ ಸಂಪೂರ್ಣವಾಗಿ ಚಂಚಲ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಆದಷ್ಟು ಶಾಂತವಾಗಿ ವರ್ತಿಸಿ. ಧ್ಯಾನ ಮತ್ತು ಪ್ರಾಣಾಯಾಮ ಮಾಡೋದ್ರಿಂದ ಕೂಡ ನಿಮ್ಮ ಮನಸ್ಸು ಸ್ಥಿರವಾಗಿ ಇರುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರು ಬೆಳಗ್ಗೆ ಎದ್ದೇಳಬೇಕಾದ್ರೆ ಈ ದಿನ ನೀವು ಆಧ್ಯಾತ್ಮಿಕವಾಗಿ ದೇವರು, ದಿಂಡರು, ಪೂಜೆ, ಪಾಠ ಅಂತ ಪ್ರಾರಂಭ ಮಾಡ್ತೀರಿ. ಚಿಂತೆ ದೂರ ಆಗುತ್ತೆ. ಸಕಾರಾತ್ಮಕ ಶಕ್ತಿ ನಿಮ್ಮ ಹತ್ರ ಬರುತ್ತೆ. ಒಳ್ಳೆಯ ಶುಭ ಕಾರ್ಯಗಳ ಪ್ರತಿಕ್ರಿಯೆಗಳು ನಡೀತಾ ಇರ್ತವೆ ಮನೆಯಲ್ಲಿ. ಗಣಪತಿಯೇ ನಮಃ ಅಂತ ಈ ದಿನ ಪ್ರಾರಂಭ ಮಾಡಿ ಖಂಡಿತವಾಗಲೂ ನಿಮಗೆ ಶುಭ ಫಲಗಳನ್ನು ಹೆಚ್ಚಿಗೆ ಕಾಣ್ತಾ ಹೋಗ್ತೀರ. ಇದೇ ರೀತಿಯಿಂದ ನಮ್ಮ ವಾಹಿನಿಯಲ್ಲಿ ವಿಶೇಷವಾಗಿ ಪ್ರತಿನಿತ್ಯನೂ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹಾಗೂ ಜ್ಯೋತಿಷ್ಯ ವಿಚಾರ, ಮೊಬೈಲ್ ನಂಬರ್ ಸಂಖ್ಯೆ ಹಾಗೂ ವಾಸ್ತು ವಿಚಾರದ ಸಂಪೂರ್ಣ ಮಾಹಿತಿಗಳನ್ನು ನೀಡ್ತಾ ಇರ್ತೀವಿ. ಪ್ರೇಕ್ಷಕರೆಲ್ಲರ ನಿಮ್ಮೆಲ್ಲರ ಒಂದು ಬೆಂಬಲ ನಮಗೆ ಬೇಕಾಗುತ್ತೆ. ಅದರ ಜೊತೆಯಲ್ಲೇ ನಿಮ್ಮ ಸಹಕಾರನೂ ಸದಾ ಇರಲಿ. ತಾಯಿ ಚಾಮುಂಡೇಶ್ವರಿ ಸದಾಕಾಲ ನಮ್ಮೆಲ್ಲರಿಗೂ ಒಳಿತನ್ನು ಮಾಡಲಿ ಅಂತ ಕೇಳ್ತೀನಿ. ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ. ನಾಳೆಯ ದ್ವಾದಶ ರಾಶಿಗಳ ಮಾಹಿತಿಯೊಂದಿಗೆ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಶುಭವಾಗಲಿ. ಶುಭಮಸ್ತು.